ಓಂ ನಮೋ ಬ್ರಹ್ಮಣ್ಯದೇವಾಯ ರಾಮಾಯಾಕುಂಠಮೇಧಸೆ ಉತ್ತಮಶ್ಲೋಕಧುರ್ಯಾಯ ನ್ಯಸ್ತತನ್ವೇರ್ಪಿತಾಂಗ್ರಯೇ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದ ಈ ಶುಕ್ಲ ಪಕ್ಷದ ಪ್ರಸಂಗದಲ್ಲಿ ಪ್ರೋಷ್ಠಪದಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನಡೆಸ್ತಾ ಇದ್ದೀವಿ. ದಿವಂಗತರಾದ ನಮ್ಮ ತಾಯಿಯವರ ಸ್ಮರಣಾರ್ಥವಾಗಿ, ಅವರ ಸದ್ಗತಿಗಾಗಿ ನಾವು ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮ, ಅದರಲ್ಲಿ ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 21ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕು. ಹಾಗೆ ಪ್ರತಿನಿತ್ಯವೂ ಕೂಡ ಭಾಗವತದ ಒಂದೊಂದು ಸ್ಕಂದದ ಭಗವಂತನ ವರ್ಣನಾಪರವಾದಂಥ ಒಂದೊಂದು ಶ್ಲೋಕವನ್ನು ನೋಡ್ತಾ ಬಂದಿದ್ದೇವೆ. ಹಾಗೆ ಕಳೆದ ದಿವಸ 8ನೇ ಸ್ಕಂದದಲ್ಲಿ ಬಂದಂಥ ಭಗವಂತನ ಪರವಾದ ಶ್ಲೋಕವನ್ನು ನೋಡಿದ್ದೇವೆ. ಇವತ್ತು ಆರಂಭದಲ್ಲಿ ನಾವು ಮಂಗಲಾಚರಣದಲ್ಲಿ ನೋಡಿದ್ದು 9ನೇ ಸ್ಕಂದದಲ್ಲಿ ಬಂದಿರುವಂಥ ರಾಮಚಂದ್ರನ ವರ್ಣನಾಪರವಾದ ಶ್ಲೋಕ. ಭಾಗವತದ 9ನೇ ಸ್ಕಂದದಲ್ಲಿ ಅನೇಕ ರಾಜರ ವಂಶಗಳ ವರ್ಣನೆ ಇದೆ. ಅದರಲ್ಲಿ ರಾಮಾವತಾರದ ವರ್ಣನೆ ಕೂಡ ಇದೆ. ಮುಂದೆ 10ನೇ ಸ್ಕಂದದಲ್ಲಿ ಕೃಷ್ಣನ ಅವತಾರದ ವರ್ಣನೆ ಬರ್ತದೆ. ನಮೋ ಬ್ರಹ್ಮಣ್ಯ ದೇವಾಯ. ಬ್ರಹ್ಮಣ್ಯರು ಅಂದರೆ ಯಾರು ಬ್ರಹ್ಮಜ್ಞಾನವನ್ನು ಬಯಸ್ತಾರೋ ಅವರು ಬ್ರಹ್ಮಣ್ಯರು. ಅಂಥವರಿಗೆ ಅತ್ಯಂತ ಅಪೇಕ್ಷಿತನಾದಂಥ ದೇವತೆ ಭಗವಂತ. ರಾಮಾಯ ಅಕುಂಠಮೇಧಸೆ. ರಾಮ ಅಂತ ಅವನ ಹೆಸರು. ಅಕುಂಠಮೇಧಾಹ ಸರ್ವಜ್ಞ ಅಂತ ಅರ್ಥ. ಉತ್ತಮ ಶ್ಲೋಕ ಧುರ್ಯಾಯ. ಜಗತ್ತಿನಲ್ಲಿ ತಮ್ಮ ಆಚಾರ ವಿಚಾರಗಳ ಮೂಲಕ, ತಮ್ಮ ನಡೆ ನುಡಿಯ ಮೂಲಕ ಈ ಜಗತ್ತಿಗೆ ಮಾದರಿಯಾಗಿ ಇದ್ದಂಥ ಯಾವ ಸಾಧಕರಿದ್ದಾರೆ ಅವರೆಲ್ಲರಿಗೂ ಕೂಡ ಅವನು ಶ್ರೇಷ್ಠ. ನ್ಯಸ್ತತನ್ವೇ ಅರ್ಪಿತಾಂಘ್ರಯೇ. ಯಾರು ಅವನಲ್ಲಿ ತಮ್ಮ ತನು ಮನಸ್ಸಿಂದ ತಮ್ಮನ್ನು ಸಮರ್ಪಣೆ ಮಾಡ್ಕೋತಾರೆ, ಅಂಥವರಿಗೆ ತನ್ನ ಪಾದವನ್ನೇ ಅವನು ಭಜನೆಗಾಗಿ ಕೊಡ್ತಾನೆ. ನ್ಯಸ್ತತನ್ವೇ ಅರ್ಪಿತಾಂಘ್ರಯೇ. ಇದು ಆ ರಾಮನ ಕುರಿತಾದಂಥ ಶ್ಲೋಕ. ಇನ್ನು ಮುಂದೆ ಉಳಿದಿರುವುದು 10ನೇ ಸ್ಕಂಧ, 11, 12. ಈ ಶ್ಲೋಕಗಳಲ್ಲಿ ಬರುವಂಥ, ಈ ಸ್ಕಂಧಗಳಲ್ಲಿ ಬರುವಂಥ ಕೆಲವು ಶ್ಲೋಕಗಳನ್ನು ನಾಳೆ ನಾಡ್ದು ಹೀಗೆಲ್ಲ ದಿವಸ ನಾವು ನೋಡೋರಿದ್ದೇವೆ. ಈಗ ಮೊದಲ ಸ್ಕಂಧದ 5ನೇ ಅಧ್ಯಾಯದ 21ನೇ ಶ್ಲೋಕವನ್ನು ಮುಂದುವರಿಸೋಣ. ನಾರದರು ವ್ಯಾಸರಿಗೆ ಮಹಾಭಾರತದ ರಚನೆ ಆದಮೇಲೂ ಕೂಡ ಭಾಗವತದ ರಚನೆ ಯಾಕೆ ಅವಶ್ಯಕ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. 20 ಶ್ಲೋಕಗಳವರೆಗೆ ಕಳೆದ ದಿವಸ ನೋಡಿದ್ದೇವೆ. ನಾರದರು ವ್ಯಾಸರಿಗೆ ಹೇಳ್ತಾರೆ, ವ್ಯಾಸರೇ ತಾವು ಸರ್ವಜ್ಞರು, ತಮಗೆ ನಾನು ನಿವೇದನೆ ಮಾಡಿಕೊಳ್ಬೇಕಾದದ್ದೇನೂ ಇರೋದಿಲ್ಲ. ತಮ್ಮ ಜ್ಞಾನ ದೊಡ್ಡ ಆಕಾಶ ಇದ್ದಂತೆ, ನನ್ನ ಜ್ಞಾನ ಒಂದು ಅಂಗೈ ಅಗಲದ ಜ್ಞಾನ ಇದ್ದಂತೆ. ಆದರೂ ನಾನು ನನ್ನ ಅಂಗೈ ಅಗಲದ ಜ್ಞಾನವನ್ನು ತಮ್ಮೆದುರಿಗೆ ಪ್ರದರ್ಶನ ಮಾಡಿದ್ದೇನೆ. ತಾವು ಈ ಭಾಗವತವನ್ನು ಈಗ ರಚಿಸಬೇಕು. ಆತ್ಮಾನಮವೈಹಿ ಅಮೋಘದೃಕ್. ತಮ್ಮ ನೋಟ, ತಮ್ಮ ವಿಚಾರ, ತಮ್ಮ ಸಂಕಲ್ಪ ಯಾವತ್ತೂ ವ್ಯರ್ಥವಾದದ್ದಿಲ್ಲ. ನೀವು ಯಾಕೆ ಇಲ್ಲಿ ಅವತಾರ ಮಾಡಿದ್ದೀರಿ ಅಂತನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಎಲ್ಲ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ನೀವು ಅವತಾರ ಮಾಡಿದ್ದೀರಿ. ಪರಮಾತ್ಮನ ಅಂಶದಿಂದ ಅವತರಿಸಿದವರು ನೀವು. ಅಜಂ ಪ್ರಜಾತಂ ಜಗತಃ ಶಿವಾಯ.
ಜಗತ್ತಿನ ಕಲ್ಯಾಣಕ್ಕಾಗಿ ಹುಟ್ಟಿದವರು. ತನ್ ಮಹಾನುಭಾವಾಭ್ಯುದಯೋಪಿ ಗಣ್ಯತಾಂ. ಆದ್ದರಿಂದ ಮಹಾನುಭಾವನಾದ ಭಗವಂತನ ಗುಣಗಳನ್ನು ಭಾಗವತದ ರೂಪದಲ್ಲಿ ವರ್ಣನೆ ಮಾಡಿರಿ. ಮಹಾಭಾರತದಲ್ಲಿ ವರ್ಣನೆ ಮಾಡಿದ್ದೀರಿ, ಇಲ್ಲ ಅಂತಲ್ಲ. ಭಗವಂತನ ಗುಣ ವರ್ಣನೆಯನ್ನು ಎಷ್ಟು ಮಾಡಿದರೂ ಕಡಿಮೆನೆ. ಧರ್ಮ ಅರ್ಥ ಕಾಮಗಳನ್ನು ಒಂದು ಸ್ವಲ್ಪ ವರ್ಣನೆ ಮಾಡಿದ ಮೇಲೆ ಮುಂದೆ ವರ್ಣನೆ ಮಾಡುವ ಅಗತ್ಯ ಇರೋದಿಲ್ಲ. ಆದರೆ ಭಗವಂತನ ಗುಣವರ್ಣನೆಯನ್ನು ಎಷ್ಟು ಮಾಡಿದರೂ ಕಡಿಮೆನೆ. ಯಾವ ಶಾಸ್ತ್ರದ ಮೂಲಕ ಯಾರು ಮಾಡಿದರೂ ಅದು ಕಡಿಮೆನೆ. ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಸ್ವಯಂ ಭಗವಂತನೇ ತನ್ನ ಮಹಿಮೆಯನ್ನು ಹೇಳಲಿಕ್ಕೆ ತೊಡಗಿದ್ರು ಅದು ಹೇಳಿ ಮುಗಿಯೋದಿಲ್ಲ ಅಂತ. ಮುಗೀತದೆ ಅಂತ ಆಗಿಬಿಟ್ರೆ ಆ ಮಹಿಮೆ ಅನಂತ ಆಗೋದು ಹೇಗೆ? ಮುಗಿಯೋದಿಲ್ಲ, ಆದ್ದರಿಂದ ಭಗವಂತನಿಗೂ ಅದು ಮುಗಿಯೋದಿಲ್ಲ ಅಂತ. ಹೀಗೆ ಒಂದು ಕಡೆ ಶಾಸ್ತ್ರದಲ್ಲಿ ವರ್ಣನೆ ಬಂದಿದೆ. ಆದ್ದರಿಂದ ನೀವೀಗ ಅದನ್ನು ವರ್ಣಿಸಬೇಕು. ಇದಂ ಹಿ ಪುಂಸಃ ತಪಸಃ ಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧದತ್ತಯೋಃ ಅವಿಪ್ಲುತೋರ್ಥಃ ಕವಿಭಿರ್ಮನೀಷ್ ನಿರೂಪಿತಃ. ಇದು ಉತ್ತಮ ಶ್ಲೋಕ ಗುಣಾನುವರ್ಣನಂ. ನಾವು ಅನೇಕ ಥರದ ತಪಸ್ಸು ಮಾಡ್ತೇವೆ. ಏಕಾದಶಿ ಮೊದಲಾದ ವ್ರತಗಳನ್ನು ಮಾಡ್ತೇವೆ, ಚಾತುರ್ಮಾಸ್ಯ ಮೊದಲಾದ ವ್ರತಗಳನ್ನು ಮಾಡ್ತೇವೆ. ಏನೆಲ್ಲ ಮಹಾಕಾರ್ಯಗಳನ್ನು ಮಾಡಿದರೂ ಕೂಡ ಕೊನೆಗೆ ಅದೆಲ್ಲ ಸಫಲ ಆಗೋದು ಯಾವಾಗ? ಎಲ್ಲ ವ್ರತ ಮಾಡಿದ್ವಿ, ಮಡಿ ಮೈಲಿಗೆಗಳು ಎಲ್ಲವನ್ನೂ ಮಾಡಿದ್ವಿ. ಭಗವಂತನ ಗುಣಗಾನವೊಂದನ್ನು ಮಾಡದೆ ಹೋದರೆ ಉಳಿದಿದ್ದೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತದೆ. ಉತ್ತಮ ಶ್ಲೋಕ ಅನಿಸ್ಕೊಂಡಿರುವ ಭಗವಂತನ ಗುಣಾನುವರ್ಣನವನ್ನು ಮಾಡಲೇಬೇಕು. ಆಗ ಮಾಡಿದಾಗಲೇ ನಾವು ಕೊಟ್ಟ ದಾನ, ಮಾಡಿದ ಅಧ್ಯಯನ, ಮಾಡಿದ ತಪಸ್ಸು, ಗುರುಗಳ ಮೂಲಕ ಮಾಡಿದ ಶ್ರವಣ, ಮಾಡಿದ ಯಜ್ಞ ಎಲ್ಲವೂ ಕೂಡ ಸಫಲ ಆಗೋದು ಭಗವಂತನ ಗುಣಾನುವರ್ಣನೆ ಮಾಡಿದಾಗಲೇ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಏನೇ ಮನುಷ್ಯ ಕರ್ಮ ಮಾಡಿದರೂ ಅದಕ್ಕೆಲ್ಲದಕ್ಕೂ ಕೂಡ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗಬೇಕು. ಜ್ಞಾನವನ್ನು ಪಡೆಯುವುದಕ್ಕಾಗಿ ಎಲ್ಲ ಕರ್ಮಗಳನ್ನು ಮಾಡಿರಬೇಕು. ಕರ್ಮಗಳನ್ನು ಕೇವಲ ಕರ್ಮವನ್ನು ಮಾಡುವುದಕ್ಕಾಗಿಯೇ ಮಾಡಿ ಆ ಸಂಭ್ರಮ, ಆ ವೈಭವ ಇತ್ಯಾದಿಗಳಿಂದ ಕರ್ಮವನ್ನು ಮಾಡಿ ಮುಗಿಸಿಬಿಟ್ರೆ ಜ್ಞಾನ ಕಾರ್ಯದ ಕಡೆಗೆ ಶ್ರವಣ ಮಾಡುವುದಕ್ಕೆ, ಮನನ ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ನಮ್ಮ ಮನಸ್ಸು ತೊಡಗದೆ ಹೋದರೆ ಆ ಎಲ್ಲ ಕ್ರಿಯೆಗಳು ಕೂಡ ವ್ಯರ್ಥ ಆಗಿ ಹೋಗ್ತವೆ. ಆದ್ದರಿಂದ ಭಗವಂತನ ಗುಣಗಳನ್ನು ಈಗ ನೀವು ವರ್ಣಿಸಬೇಕಾಗಿದೆ. ಉಳಿದವರಿಗೆ ಯಾರಿಗೆ ಎಷ್ಟು ವರ್ಣಿಸ್ತಾರೋ, ಅವ್ರಿಗೆ ಯಾರಿಗೆ ಎಷ್ಟು ವರ್ಣಿಸ್ಲಿಕ್ಕೆ ಸಾಧ್ಯ ಆದೀತೋ ಅದು ಗೊತ್ತಿಲ್ಲ. ನೀವೇ ವರ್ಣಿಸಬೇಕು. ಇದು ಆ 21 ಮತ್ತು 22ನೇ ಶ್ಲೋಕಗಳು. ಅದಕ್ಕೆ ಸಂಬಂಧಿಸಿದಂತೆ ಯಾರ್ಯಾರ ವ್ಯಾಖ್ಯಾನಗಳು, ಒಂದೆರಡು ವ್ಯಾಖ್ಯಾನಗಳಿವೆ. ವ್ಯಾಖ್ಯಾನಗಳಲ್ಲಿ ಹೆಚ್ಚೇನೂ ವ್ಯತ್ಯಾಸ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಅದೊಂದಷ್ಟನ್ನು ನಾವಿವತ್ತು ನೋಡಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ತ್ವಂ ಆತ್ಮನ ಆತ್ಮಾನಂ ಅವೇಹಿ, ನೀವು ನಿಮ್ಮನ್ನು ನೀವು ತಿಳಿದಿದ್ದೀರಿ ಅಂತ ಹೀಗಿದೆ. ಎಲ್ಲ ಪಾಠಗಳಲ್ಲಿಯೂ ಕೂಡ ಅವೇಹಿ ಅಂತ, ಎ ಅಂತ ಓಕಾರ ಇದೆ, ಎ ಇದೆ. ಆದರೆ ಮೂಲ ಭಾಗವತದಲ್ಲಿ, ಆ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಎಲ್ಲ ಕಡೆ ಇರುವುದು ಅವೈಹಿ ಅಂತ. ಭಾಗವತದ ಪಾಠಶುದ್ಧಿಯನ್ನು ಕೂಡ ಗಮನಿಸುವವರು ಇದನ್ನು ತಿಳ್ಕೋಬೇಕು. ಭಾಗವತದಲ್ಲಿ ಮುಂದೆ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕದಲ್ಲಿ ಅವೈಹಿ ತದವೈಹಿ ಪರಂ ನರೇಂದ್ರ ಅಂತ ಹೀಗೆ ಅವೈಹಿ ಅಂತ ಕೇಳಿ ಬರ್ತದೆ. ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯಮಾಂ ಅಂತ ಅವೈಹಿ ಅಂತಲೇ ಪ್ರಯೋಗ ಮಾಡಿದ್ದಾರೆ. ಪಾಠದ ಶುದ್ಧಿಯನ್ನು ಕೂಡ ಗಮನಿಸುವವರು ಇದನ್ನು ಗಮನಿಸಬೇಕು. ಆತ್ಮನ ಸ್ವಯಂ ಆತ್ಮಾನಂ ಅಜಮೇವ ಸಂತಂ ಜಗತಃ ಶಿವಾಯ ಪ್ರಜಾತಂ ಅವೇಹಿ. ಶ್ರೀಧರಿಯ ವ್ಯಾಖ್ಯಾನ ಮೊದಲು ನಾನು ನೋಡ್ತಿರೋದು. ಭಗವಂತನ ಅಂಶ ಸಂಭೂತರು ನೀವು. ನಿಮಗೆ ಮೂಲತಃ ಹುಟ್ಟಿಲ್ಲ, ಆದರೂ ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಿದ್ದೀರಷ್ಟೇ. ಆದ್ದರಿಂದ ಆ ಮಹಾನುಭಾವನಾದಂಥ ಭಗವಂತನ ಅಭ್ಯುದಯ ಅಂದರೆ ಪರಾಕ್ರಮ, ಅದನ್ನು ನೀವೀಗ ವರ್ಣನೆ ಮಾಡಿರಿ ಅಂತ ಹೀಗೆ ಆ 21ನೇ ಶ್ಲೋಕದ ಅರ್ಥ. ವೀರರಾಘವರ ವ್ಯಾಖ್ಯಾನದಲ್ಲಿ ಅಮೋಘ ದೃಕ್, ಮೋಘ ಅಂದರೆ ವ್ಯರ್ಥ, ಅಮೋಘ ಅಂದರೆ ವ್ಯರ್ಥ ಅಲ್ಲದೆ ಇದ್ದದ್ದು. ಸತ್ಯವಾದ ನೋಟ ಇದ್ದವರು, ಸತ್ಯವಾದ ಸಂಕಲ್ಪ ಇದ್ದವರು ಅಂತ ಅದರ ಅರ್ಥ. ಅಮೋಘ ಶುಚಿರೂರ್ಜಿತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಭಗವಂತನನ್ನು ಅಮೋಘ ಅಂತ ವರ್ಣನೆ ಮಾಡ್ತಾರೆ.
ಹೀಗೆ ನೀವೇನು ಸರ್ವಜ್ಞರಾದಂಥ ನೀವೇನು ತಿಳಿದಿದ್ದೀರಿ ಅದ್ಯಾವುದು ಕೂಡ ವ್ಯರ್ಥ ಅಲ್ಲ, ಎಲ್ಲವೂ ಸಫಲವಾದದ್ದೇ, ಎಲ್ಲವೂ ಸತ್ಯವಾದದ್ದೇ. ಪರಮಪುರುಷನ ಅಂಶದಿಂದ ಹುಟ್ಟಿ ಬಂದವರು ನೀವು. ಆದ್ದರಿಂದ ಜಗತ್ತಿನ ಕಲ್ಯಾಣಕ್ಕಾಗಿ ನೀವು ಮಹಾನುಭಾವನಾದ ಭಗವಂತನ ಅವತಾರಗಳು, ಅವನ ಲೀಲೆಗಳು ಇದೆಲ್ಲವನ್ನು ಕೂಡ ವರ್ಣನೆ ಮಾಡಬೇಕು. ಆದ್ದರಿಂದ ಏವಂ ಚೇತ್ ಕೃತಕೃತ್ಯಸ್ಯ ತವ ಆತ್ಮನೇ ಅಸಂತೋಷ ನಿಶೇಷಂ ನಿವರ್ತತೆ. ಯಾಕೋ ದುಃಖ ಆಗಿದೆ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ನೀವು ವ್ಯಾಸರು ಚಡಪಡಿಸ್ತಾ ಇದ್ರಲ್ಲ, ಭಾಗವತ ಒಂದು ರಚನೆ ಮಾಡಿಬಿಡ್ರಿ, ನಿಮಗೆ ಮನಸ್ಸಿನೊಳಗಿರೋ ಅಸಂತೋಷ ಎಲ್ಲ ಹೊರಟೋಗಿಬಿಡ್ತದೆ. ಅದನ್ನು ಈ ಹಿಂದಿನ ಅನೇಕ ಪ್ರವಚನಗಳಲ್ಲಿ ಹೇಳಿದ್ದೆ. ಅನೇಕ ಜನ ವ್ಯಾಖ್ಯಾನಕಾರರೆಲ್ಲ ಭಾಗವತ ಶ್ಲೋಕಗಳನ್ನು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ವೇದಗಳನ್ನು ವಿಭಾಗಿಸಿದರು, ಮಹಾಭಾರತ ರಚನೆ ಮಾಡಿದರು. ಅಷ್ಟಾದರೂ ಕೂಡ ವ್ಯಾಸರಿಗೆ ಮನಸ್ಸಿನಲ್ಲಿ ಏನೋ ಒಂದು ಖೇದ, ಅತೃಪ್ತಿ ಇತ್ತಂತೆ, ದುಃಖನೂ ಇತ್ತಂತೆ. ಯಾಕೆಂದರೆ ಆ ಎಲ್ಲ ಉಳಿದ ಗ್ರಂಥಗಳಲ್ಲಿ ಧರ್ಮ, ಅರ್ಥ, ಕಾಮಗಳನ್ನು ಮಾತ್ರ ವರ್ಣನೆ ಮಾಡಿಬಿಟ್ಟಿದ್ದಾರೆ, ಭಗವಂತನ ಕುರಿತಾಗಿ ವರ್ಣನೆ ಮಾಡಲಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಇನ್ನೂ ಸಮಾಧಾನ ಆಗಿಲ್ಲ, ದುಃಖ ಉಳಿದಿದೆ. ಭಾಗವತ ರಚನೆ ಮಾಡಿರಿ, ಅಲ್ಲಿ ಭಗವಂತನ ವರ್ಣನೆ ಇದೆ, ಮಾಡಿ. ಭಾಗವತದ ಗ್ರಂಥದ ನೆಪದಲ್ಲಿ ಭಗವಂತನ ವರ್ಣನೆ ಮಾಡಿರಿ, ನಿಮ್ಮ ದುಃಖ ಎಲ್ಲ ಹೋಗ್ತದೆ ಅಂತಲೇ ಎಲ್ಲರೂ ಕೂಡ ಆ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ವಸ್ತುತಃ ಮಹಾಭಾರತದಂಥ ಮಹಾಗ್ರಂಥಗಳಲ್ಲಿ ಕೂಡ ಭಗವಂತನ ವರ್ಣನವೇ ಬೇಕಾದಷ್ಟಿದೆ, ಆದರೆ ಅದನ್ನು ತಿಳಿಯಲಿಕ್ಕಾಗಿಲ್ಲ ಅಷ್ಟೇ ಜನರಿಗೆ. ಆದ್ದರಿಂದ ಭಾಗವತವನ್ನು ಮತ್ತಷ್ಟು ಸ್ಪಷ್ಟವಾಗಿ ಭಗವಂತನ ವರ್ಣನೆಯಾಗಿಯೇ ಮೀಸಲಾಗಿರುವಂತೆ ವರ್ಣನೆ ಮಾಡಿರಿ. ಮಹಾಭಾರತ ಗ್ರಂಥವನ್ನು ಓದ್ತಾರೆ, ಕೌರವ ಪಾಂಡವರ ಒಂದು ಕಲಹ, ಆಸ್ತಿಗಾಗಿ ಕಲಹ, ದಾಯಾದಿಗಳ ಕಲಹ ಅಂತ ಏನೇನೋ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಮಹಾಭಾರತ ಬಹಳ ದೊಡ್ಡ ಗ್ರಂಥ, ಎಷ್ಟೆಷ್ಟು ಅನೇಕ ಪಾತ್ರಗಳು, ಅನೇಕ ಸ್ತ್ರೀಯರು, ಪುರುಷರು, ದೈತ್ಯರು, ಋಷಿಗಳು, ದೇವತೆಗಳು, ರಾಜರು, ಎಲ್ಲರದ್ದು ಕಥೆ. ಅದರಲ್ಲಿ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ದೊಡ್ಡ ಸಾಮರ್ಥ್ಯ ಬೇಕು. ಸಾಮಾನ್ಯರಿಗೆ ಅಲ್ಲಿ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಉತ್ತಮರು ತಿಳ್ಕೊಂಡು ಬಿಡ್ತಾರೆ, ಸಾಮಾನ್ಯರಿಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಭಗವಂತನ ಗುಣವರ್ಣನೆಗಾಗಿಯೇ ಮೀಸಲಾಗಿರುವ ಮತ್ತು ಹೆಚ್ಚು ಸ್ಪಷ್ಟವಾಗಿ ಆತನ ವರ್ಣನವನ್ನು ಮಾಡುವಂಥ ಈ ಭಾಗವತವನ್ನು ರಚನೆ ಮಾಡಿರಿ ಅಂತ ವ್ಯಾಸರ ಎದುರಿಗೆ ಆ ನಾರದರ ಒಂದು ಪ್ರಾರ್ಥನೆ. ಅದರಿಂದ ಅಸಂತೋಷ, ದುಃಖ ಆಗಿಲ್ಲ ವ್ಯಾಸರಿಗೆ. ಇನ್ನೂ ಮಾಡಬೇಕಾದದ್ದಿದೆ, ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರು. ನಾರದರಂಥ ಋಷಿ ಬಂದರೆ ಅದನ್ನು ಕೇಳ್ಕೊಂಡ ಮೇಲೆ ರಚನೆ ಮಾಡೋಣ ಅಂತ ಅವ್ರು ಕಾದಿದ್ರಷ್ಟೆ. ಹೀಗದರ ತಾತ್ಪರ್ಯ. ಈ ಹಿಂದೆ ಅದನ್ನು ವಿಸ್ತೃತವಾಗಿ ನಾವು ನೋಡಿದ್ದೀವಿ. ಪ್ರಯೋಜನಂ ಕವಿಭಿ ನಿರತಿಶಯ ಪ್ರಯೋಜನಾಯ ಯಾಥಾತ್ಮ್ಯವಿದ್ಭಿ ನಿರೂಪಿತ. ಈ ತಪಸ್ಸು ಅಂದರೆ ಅನಶನ, ಉಪವಾಸ ಮೊದಲಾದದ್ದು. ಅಥವಾ ಮಂತ್ರ ಜಪ ಮಾಡ್ತೀವಲ್ಲ, ಅದು ಜಪವೇ. ಶ್ರುತ ಅಂದರೆ ಅಧ್ಯಯನ. ಇಷ್ಟ ಅಥವಾ ಸ್ವಿಷ್ಟ ಅಂದರೆ ಯಾಗ. ಪೂರ್ತ ಅಂದರೆ ಸಮಾಜದ ಸೇವಾ ಮಾಡುವುದಕ್ಕಾಗಿ ಕೆರೆ ತೋಡಿಸುವುದು, ಛತ್ರಗಳನ್ನು ನಿರ್ಮಿಸುವುದು, ಬಾವಿ ತೋಡಿಸುವುದು ಇತ್ಯಾದಿಗಳಿಗೆಲ್ಲ ಪೂರ್ತ ಅಂತಾರೆ. ಬುದ್ಧಿ ಅಂದರೆ ಜ್ಞಾನ, ದತ್ತ ಅಂದರೆ ದಾನ. ಮಹಾಭಾರತಾದೇಹೇ ಅತಿವಿಸ್ತೃತತ್ವ ತತ್ರ ಸಾರಗ್ರಹಣಂ ಜಲಧಿಮತನಾತ್ ಸುಧಾಗ್ರಹಣ ಕಲ್ಪಂ ಅವಿಚಕ್ಷಣೈ ದುಷ್ಕರಂ. ಭಾರತ ಬಹಳ ದೊಡ್ಡ ಗ್ರಂಥ. ಆ ಭಾರತದ ಸಾರವನ್ನು ಅರಿಯುವುದು ಅಂದರೆ ದೊಡ್ಡ ಕಷ್ಟದ ಕೆಲಸನೇ. ಎಷ್ಟು ಕಷ್ಟದ ಕೆಲಸ ಅಂದರೆ, ಸಮುದ್ರ ಮಥನ ಮಾಡಿ ಅಲ್ಲಿ ಅಮೃತವನ್ನು ಪಡೆಯುವುದು ಎಷ್ಟು ಕಷ್ಟದ ಕೆಲಸನೋ ಅಷ್ಟು ಕಷ್ಟದ ಕೆಲಸ. ಆದ್ದರಿಂದ ತಾವು ಮಂದಿಗೆ, ಭಕ್ತರಿಗೆ ಸಮುದ್ರ ಮಥನ ಮಾಡ್ಲಿಕ್ಕೆ ಹಚ್ಚಬೇಡ್ರಿ, ಅವ್ರಿಗೆ ನೇರವಾಗಿ ಅಮೃತವನ್ನೇ ಕೊಟ್ಟು ಬಿಡ್ರಿ, ಅಮೃತವನ್ನೇ ಕುಡಿದವರು ಸಮಾಧಾನ ಹೊಂದಲಿ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಎಲ್ಲರಿಗೂ ಬೇಕಾದಂಥ, ಅವರ ಕಲ್ಯಾಣಕ್ಕೆ ಸಾಧಕವಾದಂಥ ಈ ಒಂದು ತತ್ವವನ್ನು ನೀವು ಉಪದೇಶ ಮಾಡಿರಿ. ಇಲ್ಲದೆ ಹೋದರೆ ಈ ಜಗತ್ತು ಮಾಡುವ ಈ ಎಲ್ಲ ಸಾಧನೆಯೂ ಕೂಡ ವ್ಯರ್ಥ ಆದೀತು ಅಂತ ಅದರ ತಾತ್ಪರ್ಯ. ಇದಿಷ್ಟು ಶ್ರೀಧರಿಯ ಮತ್ತು ವೀರರಾಘವರ ವ್ಯಾಖ್ಯಾನದ ಅಭಿಪ್ರಾಯ ಆಯಿತು. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಹೆಚ್ಚಿನ ಅಂಶ ಏನೂ ಇಲ್ಲ, ಹಾಗಾಗಿ ಅದನ್ನು ವಿಶೇಷವಾಗಿ ನಿರ್ಣಯಿಸಬೇಕಾಗಿಲ್ಲ. ಇನ್ನು ನಾವು ನೋಡಬೇಕಾಗಿರುವುದು ವಿಜಯಧ್ವಜ ಸ್ವಾಮಿಗಳ ಮತ್ತು ಯಾದವಾರ್ಯರ ವ್ಯಾಖ್ಯಾನ. ತ್ವಂ ಆತ್ಮನ ಆತ್ಮಾನಂ ಅವೈಹಿ
ಅವೈಹಿ ಅಂದರೆ ನೀವು ತಿಳಿಯಿರಿ ಅಂತ ಅರ್ಥ ಅಲ್ಲ, ಈಗಾಗಲೇ ತಿಳಿದಿದ್ದೀರಿ ಅಂತ ಅರ್ಥ. ವ್ಯಾಸರೇ, ನೀವು ಭಗವಂತನ ಅಂಶ ಸಂಭೂತರು ಅಂತ ಅನ್ನೋದನ್ನ ತಿಳಿಯಿರಿ ಅಂದರೆ ವ್ಯಾಸರಿಗೆ ಅದು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದೇ ಇದೆ. ಅದನ್ನು ನೀವು ಮನಸ್ಸಿನಲ್ಲಿ ತಂದುಕೊಳ್ರಿ, ಇಷ್ಟೇ ಅರ್ಥ. ಅಲ್ಲಿ ಆತ್ಮಾನಮವೈಹಿ, ಆತ್ಮ ಅಂತಿದೆ. ಆತ್ಮ ಅಂದರೆ ಆದಾನಾದಿಕರ್ತು ಪರಮಪುರುಷಸ್ಯ ಅಂಶಮವತೀರ್ಣಂ ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ ಅಂತ ಆತ್ಮಶಬ್ದದ ನಿರ್ವಚನ. ಇಡೀ ಜಗತ್ತನ್ನು ತನ್ನೊಳಗೆ ಸೆಳೆದಿಟ್ಕೊಂಡಿದ್ದಾನೆ. ಭಕ್ತರು ಕೊಡುವ ಫಲ ಪುಷ್ಪ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಯಚ್ಚಾಸ್ಯ ಸಂತತೋಭಾವ, ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇದ್ದಾನೆ. ಆದ್ರಿಂದ ಅವನಿಗೆ ಆತ್ಮ ಅಂತ ಹೆಸರು. ಅಂಥ ಭಗವಂತನ ಅಂಶ ಸಂಭೂತರಾದವರು ನೀವು. ಆದ್ದರಿಂದ ನೀವು ಈಗೇನು ಮಾಡಬೇಕೋ ಅದನ್ನು ಮಾಡ್ರಿ. ವ್ಯಾಖ್ಯಾನಗಳಲ್ಲಿ ಬೇರೆ ಅಂಶ ಏನಿಲ್ಲ, ಅವರವರು ಯಾವುದ್ಯಾವುದೋ ಒಂದೊಂದು ಶಬ್ದವನ್ನು ಬೇರೆ ಬೇರೆ ಗ್ರಂಥಗಳನ್ನು ಕೋಟ್ ಮಾಡಿ ಹೆಚ್ಚಿನ ಅರ್ಥಗಳನ್ನು ಹೇಳಿರ್ತಾರೆ. ಅದಕ್ಕಾಗಿ ಅದನ್ನು ನೋಡುವ ತಾತ್ಪರ್ಯ ಅಷ್ಟೆ. ಅವೈಹಿ ಲೋಟ್ ಲಟರ್ಥೆ, ಲೋಟ್ ಲಕಾರ ಇದೆ, ತಿಳಿಯಿರಿ ಅಂತ ಅರ್ಥ ಅಲ್ಲ, ಈಗಾಗಲೇ ತಿಳಿದಿದ್ದೀರಿ, ನಿಮಗೆ ಗೊತ್ತಿದೆ. ಆದ್ದರಿಂದ ನೀವು ನಿಮ್ಮ ಕಾರ್ಯ ವ್ಯರ್ಥ ಆಗದೆ ಹೋಗಲಿ. ನೀವು ಆ ಭಗವಂತನ ವರ್ಣನಾಪರವಾದ ಭಾಗವತವನ್ನು ರಚನೆ ಮಾಡಿರಿ. ಈ 22ನೇ ಶ್ಲೋಕ ಏನು ನೋಡಿದ್ವಿ, ಅದಕ್ಕೂ ಕೂಡ ಬೇರೆ ಬೇರೆ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಏನಿಲ್ಲ. ಕೆಲವು ಕಡೆ ವ್ಯಾಖ್ಯಾನಕಾರರಲ್ಲಿ ತೀವ್ರವಾದ ಭಿನ್ನಾಭಿಪ್ರಾಯ ಇರ್ತದೆ. ಇಲ್ಲಿ ಶಬ್ದಗಳಿಗೆ ಅರ್ಥ ಮಾಡುವ ರೀತಿಯಲ್ಲಿ ಅಷ್ಟೇ ವ್ಯತ್ಯಾಸ ಇದೆ. ತಪಸ್ಸು ಅಂದರೆ ಕಾಯಕ್ಲೇಶ ಲಕ್ಷಣ. ಮುಖ್ಯವಾಗಿ ತಪಸ್ಸು ಅಂದರೆ ಶರೀರಕ್ಕೆ ಕಷ್ಟ ಕೊಟ್ಟು ಶರೀರವನ್ನು ದಂಡಿಸಿ ತಪಸ್ಸು ಮಾಡ್ತೀವಲ್ಲ, ಅದು ತಪಸ್ಸು ಅಂತಾರೆ. ಇದೆಲ್ಲವನ್ನು ಮಾಡಿದಾಗ ಅದರ ಕೊನೆಯ ಫಲ ಭಗವಂತನ ಗುಣವರ್ಣನೆಯನ್ನು ಮಾಡುವುದೇ. ಫಲವಿದು ಬಾಳ್ದುದಕ್ಕೆ ನಾವು ಬದುಕ್ತೀವಲ್ಲ, ಬದುಕಿದ್ದಕ್ಕೆ ಫಲ ಏನು? ಸುಮ್ಮನೆ ವ್ಯರ್ಥವಾಗಿ ಬದುಕಿದ್ವಿ. ಯಾವುದೋ ಒಂದು ಜಾತಿ ಜನವರ್ಗ ಇತ್ಯಾದಿಗಳಲ್ಲಿ ಬದುಕಿದ್ವಿ. ಅದಕ್ಕೆ ತಕ್ಕಂತೆ ಯಾವುದೋ ಧಾರ್ಮಿಕತೆಯನ್ನು, ಯಾವುದೋ ಆಧ್ಯಾತ್ಮಿಕತೆಯನ್ನು ನಾವು ಮೈಗೂಡಿಸ್ಕೊಂಡ್ವಿ. ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಕೆಲವು ಕಾರ್ಯಗಳನ್ನು ಮಾಡಿದ್ವಿ. ಆದರೆ ಭಗವಂತನ ಕುರಿತಾಗಿ ವಿಶೇಷ ಶ್ರವಣ ಏನೂ ಮಾಡಲಿಲ್ಲ. ಹಾಗೆ ಮಾಡದೆ ಹೋದರೆ ಅದರಿಂದ ಜನ್ಮ ಸಫಲ ಆಗೋದಿಲ್ಲ. ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದರೆ ಆವಾಗಷ್ಟೇ ಜನ್ಮ ಸಫಲ ಆಗ್ತದೆ. ಅದನ್ನು ಮಾಡಬೇಕು ಅಂತ ತಾತ್ಪರ್ಯ. ಮುಖ್ಯವಾಗಿ ಈ ಕಾಯಕ್ಲೇಶ ಅಂತ ಬಂತಲ್ಲ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೊಂದು ಮಾತಿದೆ, ತದೇತತ್ ತಪೋ ಯದ್ ವ್ಯಾಧಿತ ಸ್ತಪ್ಯತೆ ಅಂತ. ನಮಗೆ ಅನೇಕ ಥರದ ದೈಹಿಕ ಮಾನಸಿಕ ವ್ಯಾಧಿಗಳೆಲ್ಲ ಅಂಟಿಕೊಂಡು ನಮ್ಮನ್ನು ಪೀಡಿಸ್ತಾವಲ್ಲ, ವಾಸ್ತವಿಕವಾಗಿ ಇದೆಲ್ಲ ಒಂದು ತಪಸ್ಸಂತ. ಬಹಳ ವಿಶಿಷ್ಟವಾದ ಸಂಗತಿ ಇದು. ಋಷಿಮುನಿಗಳಂತೆ ನೀರಿನ ಆಳದಲ್ಲಿ ಸಾವಿರಾರು ವರ್ಷ ಕಾಲ ಕೂತು ತಪಸ್ಸು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗದೆ ಇರ್ಬೋದು. ಕೆಲವರು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡ್ತಾರೆ. ಸುತ್ತಲೂ 4 ಅಗ್ನಿಕುಂಡ ಹಾಕ್ತಾರೆ, ಮೇಲೆ ಉರಿಯುವ ಸೂರ್ಯ. ಪಂಚಾಗ್ನಿ ಮಧ್ಯದ ತಪಸ್ಸು. ಒಂದು ಕಾಲು ಮೇಲೆತ್ತಿ ಒಂದೇ ಕಾಲಿನಿಂದ ನಿಂತು ಅದು ಹೆಬ್ಬೆರಳು ಮೇಲೆ ನಿಂತು ತಪಸ್ಸು ಮಾಡುವವರು ಮತ್ತು ಕೆಲವರು ಜನ ಇದ್ದಾರೆ. ಬಹಳ ಕಠಿಣವಾದ ತಪಸ್ಸೆಲ್ಲ ಇದೆ. ಅದೆಲ್ಲ ನಮಗೆ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಆದರೆ ನಮಗೆ ನಿಮಗೆ ಎಲ್ಲಿಗೂ ಕೂಡ ತುಂಬ ಸುಲಭವಾಗಿ ಕಲಿಕಾಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇರುವ ತಪಸ್ಸು ಅಂದರೆ ಭಗವಂತ ಕೊಟ್ಟಿರುವ ಕಷ್ಟಗಳನ್ನು ತಪಸ್ಸು ಅಂತ ತಿಳ್ಕೊಳ್ಳೋದಂತ. ಆದಿವ್ಯಾಧಿ ನಿಮಿತ್ತ ಈ ಆದಿಗಳು ವ್ಯಾಧಿಗಳು ನಮಗೇನು ತಟ್ಟತಾವಲ್ಲ, ವ್ಯಾಧೀನ್ ಶವಹೃತಿಂ ಚೈವ ಶವದಾಹಾದಿಕಂ ತಥಾ. ನಾವೆಲ್ಲ ಈಗ ನಮ್ಮ ಬಾಲ್ಯವನ್ನು ದಾಟಿ ಯೌವನವನ್ನು ದಾಟಿ ಬಹುತೇಕ ಜನ ಮಧ್ಯವಯಸ್ಸು ವಾರ್ಧಕ್ಯಕ್ಕೆ ಬಂದಿದ್ದೇವೆ. ಅನೇಕ ಥರದ ದೈಹಿಕ ಮಾನಸಿಕ ವ್ಯಾಧಿಗಳನ್ನು ನಾವು ಅನುಭವಿಸಿದ್ದೇವೆ. ನಮ್ಮ ಸುತ್ತಮುತ್ತಲಿನವರನ್ನು ಅವು ಬಾಧಿಸುವುದನ್ನು ನಾವು ನೋಡಿದ್ದೇವೆ. ಈ ಎಲ್ಲ ವ್ಯಾಧಿಗಳು ಆದಿಗಳು ಅವರಿಗೆ ಬರುವುದು ಅಥವಾ ನಮಗೆ ಬರುವುದು ಏನಿದೆಯಲ್ಲ, ಇದೆಲ್ಲವೂ ಭಗವಂತ ನಾವು ತಪಸ್ಸು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ಅದಷ್ಟೇ ಅಲ್ಲ, ಶವಹೃತಿಂ ಚೈವ ಶವದಾಹಾದಿಕಂ ತಥಾ. ಒಂದು ದಿವಸ ನಾಳೆ ನಾವು ಇಲ್ಲಿ ಕೂತವರೆಲ್ಲರೂ ಹೋಗಬೇಕು, ಸ್ಮಶಾನಕ್ಕೆ ಹೋಗ್ಬೇಕು. ನಾವು ಸಾಯ್ತೀವಿ, ನಮ್ಮನ್ನು ಯಾರು ಒಬ್ಬರು ಸ್ಮಶಾನಕ್ಕೆ ತೊಗೊಂಡು ಹೋಗ್ತಾರೆ. ಶವಹೃತಿಂ ಚೈವ ಶವದಾಹಾದಿಕಂ. ನಮ್ಮ ಶವವನ್ನು ಯಾರು ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಆ ಶವವನ್ನು ಯಾರು ಅಲ್ಲಿ ಅಂತ್ಯಕ್ರಿಯೆಗೆ ಒಳಪಡಿಸ್ತಾರೆ. ಇದೆಲ್ಲವೂ ಭಗವಂತನ ತಪಸ್ಸು ಅಂತ ತಿಳ್ಕೊಂಡು ಬಿಡ್ಬೇಕು. ಅದು ಹೇಗೆ ಭಗವಂತನ ತಪಸ್ಸು ಅಂತ ತಿಳ್ಕೊಳ್ಳೋದು ಅಂದರೆ, ಕಳೆದ ದಿವಸ ಅದನ್ನು ಈ ಗಜೇಂದ್ರ ಮೋಕ್ಷದ ಪ್ರಸಂಗದಲ್ಲಿ ನೋಡಿದ್ದೇವೆ. ಅದನ್ನು
ನಮಗೆ ನಾನಾ ಥರದ ಕಷ್ಟಗಳನ್ನು ಮನುಷ್ಯ ಪ್ರಾಣಿಗಳಿಗೂ ಕೊಡ್ತಾನೆ, ಪಕ್ಷಿಗಳಿಗೂ ಕೊಡ್ತಿರ್ತಾನೆ, ಮನುಷ್ಯರಿಗಂತೂ ವಿಶೇಷವಾಗಿ ಕೊಡ್ತಾನೆ. ಕಷ್ಟಗಳೇನು ಗಿಡ ಮರಗಳಿಗೆ ಬರ್ತಾವೇನು, ಗೋಡೆಗೆ ಬರ್ತದೇನು, ಮನುಷ್ಯರಿಗೆ ಬರಬೇಕು ಅಂತ ನಾವು ಮಾತುಗಳನ್ನು ಕೇಳೇ ಇರ್ತೀವಿ. ಅಂಥ ಕಷ್ಟಗಳನ್ನು ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಕೊಟ್ಟಿರ್ತಾನೆ. ಅಂಥ ಕಷ್ಟಗಳನ್ನು ಹಾಗೆ ಕಷ್ಟಗಳನ್ನು ಕೊಟ್ಟಾಗ ಆ ಸಂದರ್ಭದಲ್ಲಿ ಭಗವಂತ ನಾಮಸ್ಮರಣ ಬರಬೇಕು. ನಮಗೆ ಕೂಡಲೇ ಬರಬೇಕು. ಅದಾಗದೆ ಹೋದರೆ ವಿಳಂಬವಾಗಿ ಆದರೂ ಬರಬೇಕು. ಅಷ್ಟು ಬಂದರೆ ಅವನು ಕಷ್ಟ ಕೊಟ್ಟಂತಕ್ಕೆ ಸಾರ್ಥಕ. ಯಾಕೆ ಕಷ್ಟ ಅನ್ನೋ ತಪಸ್ಸು ಯಾಕೆ? ಇದು ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೇವೆ. ನಮಗೇನು ಕಷ್ಟ ಬೇಡ, ನಾವು ಆರಾಮಾಗಿ ಮನೆಯಲ್ಲೇ ಕೂತಿರ್ತೀವಿ ಅನ್ನುವರಿಗೆ ವಿದ್ಯಾಭ್ಯಾಸನೂ ಸಾಧ್ಯ ಆಗೋದಿಲ್ಲ. ಉದ್ಯೋಗ ವ್ಯವಹಾರ ಆಮೇಲಿಂದ ಆಯಿತು. ಮನುಷ್ಯ ಹುಟ್ಟಿದ ಮೇಲೆ 5-6ನೇ ವಯಸ್ಸಿಗೆ ಬಂದ ಮೇಲೆ ಒಂದು ವಿದ್ಯಾಭ್ಯಾಸ ಆದರೂ ಆಗಬೇಕಲ್ಲ. ಕಷ್ಟವೇ ಬೇಡ, ಶಾಲೆಗೆ ಹೋಗೋ ಕಷ್ಟವೂ ಬೇಡ, ತಂದೆ ತಾಯಿಂದ ಬಿಟ್ಟಿರ್ಬೇಕಾಗ್ತದೆ ಅಂತ ಆಲೋಚನೆ ಮಾಡ್ತಾ ಕೂತ್ರೆ ಅಲ್ಲಿ ಉಪಾಧ್ಯಾಯರು ನಮ್ಮನ್ನು ಏನಾದ್ರು ತಂಟೆ ತಕರಾರು ಮಾಡಿದರೆ 4 ಹೊಡಿತಾರೆ ಅಂತ ಆಲೋಚನೆ ಮಾಡಿ ಅಲ್ಲಿ ಹೋಗುವುದೇ ಬೇಡ ಅಂತ ಆಲೋಚನೆ ಮಾಡಿದವರಿಗೆ ವಿದ್ಯಾಭ್ಯಾಸನೂ ಆಗೋದಿಲ್ಲ, ಉದ್ಯೋಗ ಆಗೋದಿಲ್ಲ, ವ್ಯವಹಾರ ಆಗೋದಿಲ್ಲ. ಕಷ್ಟವೇ ಬೇಡ ಅಂದರೆ, ಕಷ್ಟವೇ ಬೇಡ ಅಂತ ಇಲ್ಲೇ ಕೂತವರಿಗೆ ಕಠಿಣವಾದ ತರಬೇತಿ, ಯುದ್ಧ, ಪೊಲೀಸರು, ಆರಕ್ಷಕರು, ಸೈನಿಕರು ಅಂತ ತರಬೇತಿ ಸಾಧ್ಯ ಆಗೋದಿಲ್ಲ. ನಮ್ಮ ಜೀವಮಾನದಲ್ಲಿ ಏನಾದರೂ ಸುಖ ಕಾಣಬೇಕು ಅಂತಿದ್ರೆ, ಬಾಯಿಗೆ ಮೊಸರು ಸಿಗಬೇಕು ಅಂತಿದ್ರೆ ಕೈ ಕೆಸರಾಗಬೇಕು. ಆ ಕೈ ಕೆಸರಾಗುವುದನ್ನು ತಪಸ್ಸು ಅಂತ ಭಾವಿಸಬೇಕು ಅಂತ ಶಾಸ್ತ್ರ ಹೇಳಿದೆ. ನಮ್ಮ ದೇಹ ಇದು ಆನೆ ಅಂಥ ದೇಹ. ಇದು ಕಳೆದ ದಿವಸ ಆನೆಯ ಕಥೆ ಕೇಳಿದೆವು ನಾವು. ನಾನಾ ಥರದ ಮದ ಇದಕ್ಕೆ. ಮದಭರಿತವಾದ ಈ ದೇಹವನ್ನು, ದೇಹ, ಮನಸ್ಸು ಮತ್ತು ಆತ್ಮ, ನಮ್ಮ ವ್ಯಕ್ತಿತ್ವದಲ್ಲಿ 3 ಅಂಶಗಳಿವೆ. ಇದನ್ನು ಈ ಹೊಸ ಆನೆಯನ್ನು ಕೆಡ್ಡಾಕಿ ಬೀಳಿಸಿ ಅದನ್ನು ಚೆನ್ನಾಗಿ ಪಳಗಿಸ್ತಾರಲ್ಲ. 1-2 ದಿವಸ ಉಪವಾಸ ಹಾಕಿ ಮುಂದೆ ಅದನ್ನು ಕಬ್ಬಿಣದ ಸಂಕೋಲೆ ಹಗ್ಗಗಳಿಂದ ಕಟ್ಟಿ ಅದನ್ನು ಪಳಗಿಸ್ತಾರೆ. ಮುಂದೆ ಅದು ಉಪಯುಕ್ತವಾದ ಕೆಲಸಗಳನ್ನು, ಸಮಾಜಕ್ಕೆ ಉಪಯುಕ್ತವಾದ ಕೆಲಸಗಳನ್ನು ಮಾಡಲಿಕ್ಕೆ ಸಮರ್ಥ ಆಗ್ತದೆ. ನಮಗಿದು ಗೊತ್ತಿದೆ. ಹಾಗೆ ಆನೆಯಂತಿರುವ ನಮ್ಮ ದೇಹವನ್ನು ನಾವು ಪಳಗಿಸ್ಬೇಕಲ್ಲ, ನಮ್ಮ ವ್ಯಕ್ತಿತ್ವವನ್ನು ನಾವು ಪಳಗಿಸ್ಬೇಕು. ಆ ಪಳಗಿಸ್ಬೇಕಾದ್ರೆ ಎಲ್ಲ ಥರದ ಕಷ್ಟಗಳು ಜೀವಮಾನದಲ್ಲಿ ಬರಬೇಕು. ಅದಿಲ್ಲದೇನೆ ಹೋದ್ರೆ ಯಾರಿಗೆ ಯಾವ ಕಷ್ಟವೂ ಬಂದಿಲ್ವೋ ಅಂಥವನಿಗೇನಾದರೂ ಜೀವಮಾನದ ಸಂಧ್ಯಾಕಾಲದಲ್ಲಿ ಕೊನೆ ಕಷ್ಟ ಬಂದರೆ ಅವನು ಪೂರ್ತಿ ಎದೆಗುಂದಿ ಏನು ಮಾಡಬೇಕು ಅಂತ ತಿಳಿಯದೆ ತತ್ತರಿಸಿ ಹೋಗ್ತಾನೆ. ಕಷ್ಟಗಳನ್ನು ಮೇಲಿನ ಮೇಲೆ ಎದುರಿಸ್ತಾ ಇದ್ದರೆ ಆ ದೇಹಕ್ಕೆ, ಮನಸ್ಸಿಗೆ ಒಂದು ಶಕ್ತಿ ಇರ್ತದೆ. ನಮ್ಮ ದೇಹಕ್ಕೆ ಮೇಲಿನ ಮೇಲೆ ಜ್ವರ ಬರ್ತಿದ್ರೆ ಆ ಜ್ವರಕ್ಕೆ ಪ್ರತಿಯಾಗಿ ಹೇಗೆ ಸ್ಪಂದಿಸಬೇಕು ಅಂತ ದೇಹ ತಯಾರಾಗಿರ್ತದಂತೆ. ಎಂದಿಗೂ ಯಾರಿಗೂ ಜ್ವರ ಬರೋದೇ ಇಲ್ವೋ ಅಂಥವ್ರಿಗೆ ಎಂದಾದರೂ ಒಂದು ದಿವಸ ಜ್ವರ ಬಂದರೆ 60-70 ನಂತರ ಮುಗಿದೇ ಹೋಯ್ತವ್ರು. ಇರಲಿ, ಜ್ವರ ಬಂದವರು ಹೋಗಬೇಕು, ಜ್ವರ ಬರದೇ ಇದ್ದವರು ಹೋಗಬೇಕು, ಒಂದಲ್ಲ ಒಂದು ದಿವಸ ಆದ ವಿಷಯ ಬೇರೆ. ಅಂತೂ ಕಷ್ಟಗಳು, ದೈಹಿಕ ಕಷ್ಟ, ಮಾನಸಿಕ ಕಷ್ಟ ಇವೆಲ್ಲವೂ ಕೂಡ ನಮಗೆ ತರಬೇತಿ ಕೊಡಲಿಕ್ಕಾಗಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ದಂಡೋಪಿ ಭಗವಚ್ಚೀರ್ಣ, ನಮಗೆ ಕೊಟ್ಟಿರುವ ದಂಡನೆಯೂ ಕೂಡ, ಭಗವಂತ ಕೊಟ್ಟಿರುವ ದಂಡನೆ ನಮ್ಮ ಒಳ್ಳೆಯದಕ್ಕಾಗೇ ಇದನ್ನು ಮಾಡಿದ್ದಾನೆ ಅಂತ ತಿಳ್ಕೋಬೇಕು. ಅದನ್ನು ಉಪನಿಷತ್ತುಗಳಲ್ಲಿ ಮೊದಲಾದ ಕಡೆ ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಈ ಬಂಗಾರ ಇರ್ತದೆ, ಜೀವ ಸ್ವರ್ಣಸ್ಯ ಏನ್ ಮಲಂ ಅಂತ. ಬಂಗಾರ ಆಭರಣವಾಗಿ ನಾವು ಅದನ್ನು ಕಂಠದಲ್ಲಿ ಅಥವಾ ಕೈಯಲ್ಲಿ ಧರಿಸಬೇಕಾದ್ರೆ ಆ ಬಂಗಾರ ಬೆಂಕಿಯ ಕುಲುಮೆಯಲ್ಲಿ ಹಾಯ್ದು ಅಲ್ಲೆಲ್ಲ ಹೊಡೆಸ್ಕೊಂಡು ಬಿಡಿಸ್ಕೊಂಡು ತಯಾರಾಗಿ ಬಂದಿರ್ತದೆ. ನಾನು ಹೇಗಿದ್ದೇನೆ ಗಣಿಯಲ್ಲಿ ಹಾಗೆ ಕೂತಿರ್ತೇನೆ, ಆ ಗಣಿಯಿಂದ ನನ್ನ ಹೊರಗೆ ತೆಗಿಬೇಡ್ರಿ, ನನ್ನ ಹೊಡಿಬೇಡ್ರಿ ಅಂತ ಬಂಗಾರ ಆಲೋಚನೆ ಮಾಡಿದರೆ ಆ ಬಂಗಾರದಿಂದ ಆಭರಣವೂ ತಯಾರಾಗೋದಿಲ್ಲ, ಅದನ್ನು ಮನುಷ್ಯರು ಧರಿಸೋದಿಲ್ಲ, ಭಗವಂತನ ವಿಗ್ರಹಕ್ಕೂ ಅದನ್ನು ಯಾರೂ ಅರ್ಪಣೆ ಮಾಡೋದಿಲ್ಲ. ಜೀವ ಅನ್ನೋದೊಂದು ಸ್ವರ್ಣ, ಜೀವನ ಸ್ವರ್ಣಸ್ಯ ಏನ್ ಮಲಂ ಅಂತ ಬೃಹದಾರಣ್ಯಕ ಉಪನಿಷತ್ತು ಮೊದಲಾದ ಕಡೆ ಹೇಳ್ತಾರೆ. ಹಾಗೆ ಜೀವ ಅನ್ನೋದು ಬಂಗಾರ ಇದ್ದಂತೆ, ಅದರ ಕೊಳೆಯೆಲ್ಲ ಹೋಗಬೇಕು, ಕೊಳೆಯೆಲ್ಲ ಹೋಗಿ ಅದು ಪರಿಶುದ್ಧ ಆಗಬೇಕು. ಭಗವಂತನಿಗೆ ಸಮರ್ಪಣೆಗೆ ಅದು ಅನುಕೂಲ ಆಗಬೇಕಾದ್ರೆ ಅನೇಕ ಥರದ ಕಷ್ಟ ಕಾರ್ಪಣ್ಯಗಳಿಗೆ ಅದು ಗುರಿಯಾಗಿ ಪಾಸ್ ಆಗಬೇಕು. ಆದರೆ ಕಷ್ಟಗಳು ಬಂತು ಅಂತ ಆ ಸಂದರ್ಭದಲ್ಲಿ ಬರೇ ಭಗವಂತನನ್ನೇ ಬೈತ ಕೂತ್ರೆ ಅಥವಾ ನಮ್ಮನ್ನು ನಾವೇ ಬೈದರೆ, ನಮ್ಮದೇನೂ ತಪ್ಪಿರಲಿಲ್ಲ, ನಮಗೆ ವ್ಯರ್ಥವಾಗಿ ಈ ಕಷ್ಟಗಳೆಲ್ಲ ಬಂದಿವೆ, ನಾವು ಬರಬಾರ್ದಿತ್ತು, ನಮ್ಮಂಥ ಮಹಾತ್ಮರಿಗೆ ಇದು ಬರಬಾರ್ದಿತ್ತು. ಪ್ರತಿಯೊಬ್ಬರು ತಮ್ಮನ್ನು ತಾವು ಭಾರಿ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ನಮಗಿದು ಬರಬಾರ್ದಿತ್ತು ಅಂತ ಆಲೋಚನೆ ಮಾಡ್ತಾ ಕೂತ್ರೆ ಅವ್ರ ಗತಿ ಏನು? ಅಂಥವನು ಭಗವಂತನನ್ನೇ ತೆಗಳ್ತಾ ಕೂತ್ರೆ ಅವನಿಗೆ ಉದ್ಧಾರಣೆ ಆಗೋದಿಲ್ಲ. ಆದ್ದರಿಂದ ತಪಸ್ಸು ಅಂದರೆ ಕಾಯದ ಕ್ಲೇಶ, ದೇಹದ, ಮನಸ್ಸಿನ, ಆತ್ಮಕ್ಕೆ ಏನು ಕ್ಲೇಶ ಏನು ಬರ್ತದೆ ಅದೊಂದು ತಪಸ್ಸು ಅಂತ ಯಾವತ್ತೂ ಭಾವಿಸಬೇಕು ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡಿದೆ. ಅಂತೂ ಇಂಥ ಎಲ್ಲ ತಪಸ್ಸು ಮಾಡಿದಾಗ ಅದರ ಫಲ ಏನು? ಭಗವಂತನ ಗುಣನಾಮಸ್ಮರಣೆ ಮಾಡಬೇಕು. ಸತತವೂ ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಬೇಕು.
ಅದಿಲ್ಲದೆ ಹೋದರೆ ನಮಗೆ ಜೀವಮಾನದಲ್ಲಿ ಏನು ಮಾಡಿಯೋ, ಯಾವ ದಾನ, ಯಾವ ಅಧ್ಯಯನ ಇತ್ಯಾದಿ ಯಾವುದರಿಂದಲೂ ಕೂಡ ಏನೂ ಫಲ ಇಲ್ಲದಂತಾಗ್ತದೆ, ಎಲ್ಲವೂ ಕೂಡ ವ್ಯರ್ಥ ಆದಂತೆ ಆಗಿಬಿಡ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಆ ನಾರದರು ವ್ಯಾಸರಿಗೆ ಒಂದು ಉತ್ತೇಜನ ಕೊಟ್ಟರು. ವ್ಯಾಸರಿಗೆ ಅದು ಬೇಕು ಅಂತ ಇದ್ದಿದ್ದೇನಲ್ಲ, ಅವ್ರು ಇಲ್ಲದೇ ಇದ್ರೂ ಮಾಡ್ತಿದ್ರು, ಭಾಗವತ ರಚನೆ ಮಾಡ್ತಿದ್ರು. ಆದರೂ ಅವರು ಉತ್ತೇಜನ ಕೊಟ್ಟರು. ಮುಂದೆ ಭಗವಂತನ ನಾಮಸ್ಮರಣೆ ಮಾಡಿದರೆ, ಭಗವಂತನಿಗಾಗಿ ಮೀಸಲಾಗಿಟ್ಟಂಥ ಒಂದು ಜೀವನ ನಡೆಸಿದರೆ ಸಾಧಕ ಹೇಗೆ ಮೇಲೆ ಏರ್ತಾನೆ ಅಂತನ್ನೋದಕ್ಕೆ ಉದಾಹರಣಭೂತವಾಗಿ ನಾರದರು ಒಂದು ಕಥೆ ಹೇಳಿದರು. ಅದು ಕಥೆ ಬೇರೆ ಯಾರ್ದು ಅಲ್ಲ, ಅವ್ರದೇ ಕಥೆ ಅದು. ಅದನ್ನು ಆ ಕಥೆ ಒಂದು 3-4 ಶ್ಲೋಕಗಳಲ್ಲಿ ಅವರ ಕಥೆ ಹೇಳ್ತಾರೆ. ಹಿಂದಿನ ಕಲ್ಪದಲ್ಲಿ ನಾನು ಏನಾಗಿದ್ದೆ, ಹಿಂದಿನ ಸೃಷ್ಟಿ ಇದು ಹೊಸದಲ್ಲ, ಹಿಂದೆಯೂ ಈ ಸೃಷ್ಟಿ ಇತ್ತು, ಮುಂದೂ ಇರ್ತದೆ. ಒಂದ್ಸರಿ ಪ್ರಳಯ ಆಗ್ತದೆ, ಮತ್ತೊಂದ್ಸರಿ ಸೃಷ್ಟಿ ಆಗ್ತದೆ, ಮತ್ತೆ ಪ್ರಳಯ ಆಗ್ತದೆ, ಮತ್ತೆ ಸೃಷ್ಟಿ ಆಗ್ತಿರ್ತದೆ. ಹಿಂದಿನ ಕಲ್ಪದಲ್ಲಿ ನಾನು ಏನಾಗಿದ್ದೆ, ಇವತ್ತು ನಾರದ ಆಗಿದ್ದೇನೆ. ನಾರದನ ಶಕ್ತಿ ಅಂಥದ್ದು. ಯಾವ ದೈತ್ಯರು, ದೇವತೆಗಳು, ಮನುಷ್ಯರು ಯಾರ ಬಳಿಯೂ ಹೆದರದೇ ಹೋಗಿ ಅವ್ರಿಗೇನಾದ್ರು ಬುದ್ಧಿ ಹೇಳಿ, ಯಾರು ದುಷ್ಟರಿದ್ರೆ ಅವ್ರ ನಡುವೆ ತಂಟೆ ತಕರಾರು ಹಚ್ಚಿ, ಜಗಳ ಹಚ್ಚಿ ಆ ದುಷ್ಟರು ಹಾಳಾಗಿ ಹೋಗುವಂತೆ ಮಾಡಿ, ಭಗವಂತನ ಭಕ್ತರಿಗೆ ಅನುಕೂಲ ಆಗಿರಬೇಕು, ಭಗವಂತನ ವಿರೋಧಿಗಳಿಗೆ, ದುಷ್ಟರಿಗೆ ತಕ್ಕ ಶಾಸ್ತಿ ಆಗಿರಬೇಕು. ಆ ಥರ ಎಲ್ಲ ಕಾಲದಲ್ಲೂ ಅವರು ಮಾಡೇ ಮಾಡ್ತಿರ್ತಾರೆ. ನಾವು ಅದನ್ನು ನೋಡಿದ್ದೀವಿ. ಅಂಥ ವಿಶಿಷ್ಟವಾದ ವ್ಯಕ್ತಿತ್ವ ಹೇಗೆ ಬಂತು ಅವರಿಗೆ? ಸತತವೂ ಕೂಡ ನಾಮಸ್ಮರಣೆ ಮಾಡ್ತಿರುವ ಶಕ್ತಿ ಹೇಗೆ ಬಂತು? ಹಿಂದಿನ ಜನ್ಮದಲ್ಲಿ ಅವ್ರು ಏನಾಗಿದ್ರು ಅಂತ ಅನ್ನೋದನ್ನು ಅವರು ತಾವೇ ಹೇಳ್ಕೊತಾರೆ ಮುಂದಿನ 23ನೇ ಶ್ಲೋಕದಿಂದ ಆರಂಭಿಸಿ. ಅದನ್ನು ನಾಳೆ ದಿವಸ ಏಕಾದಶಿ ದಿವಸ ಶ್ರವಣ ಮಾಡೋಣ. ಇವತ್ತಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹರ್ಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.